ಓಂ ನಮಃ ಶಿವಾಯ. ನಮಸ್ತೆ ಪ್ರಿಯ ವೀಕ್ಷಕರೇ, ಮಹಾಯೋಗಿ ಜ್ಞಾನ ತಾಣಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಈ ವಿಡಿಯೋದಲ್ಲಿ ಕಟಕ ರಾಶಿಯವರಿಗೆ 2025 ವರ್ಷ ಹೇಗಿರುತ್ತೆ, ಏನೆಲ್ಲ ಘಟನೆಗಳು ನಡೀಬಹುದು, ಏನೆಲ್ಲ ಶುಭಫಲಗಳು ಇದೆ ಅನ್ನೋದನ್ನ ನೋಡೋಣ. ಕಟಕ ರಾಶಿಯವರಿಗೆ ಕಳೆದ 2 ವರ್ಷದಿಂದ ಅಷ್ಟಮ ಶನಿ ಕಾಟ ನಡೀತಾ ಇದೆ. ಹಾಗೆ ಗುರುವಿನ ಒಂದು ಪ್ರತಿಕೂಲದಿಂದ ಜೀವನದಲ್ಲಿ ಯಾವುದೇ ಕೆಲಸ ಕೈ ಹಾಕಿದ್ರು ಅಡೆತಡೆಗಳು ಜಾಸ್ತಿ ಇತ್ತು. ಎಷ್ಟೇ ಎಫರ್ಟ್ಸ್ ಹಾಕಿದ್ರು ರಿಸಲ್ಟ್ ಕಡಿಮೆ ಬರ್ತಾ ಇತ್ತು ಅಲ್ವಾ. ಸೊ ಅಷ್ಟಮ ಶನಿ ಅನ್ನೋದು ಮಾರ್ಚ್ 29 ನಂತರ ಬಿಡ್ತಾ ಇದೆ. ಸೊ ನಿಮಗೆ ಇದ್ದಂತಹ ಸ್ಟ್ರಗಲ್ಸ್ಗೆಲ್ಲ ಒಂದು ಎಂಡ್ ಅಂತ ಬರ್ತಾ ಇದೆ. ಈಗ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸ್ಲೋ ಪ್ರೋಗ್ರೆಸ್ ಅನ್ನೋದು ಕಾಣ್ತೀರಾ. ಅದರಲ್ಲೂ ಹೆಚ್ಚಾಗಿ ಯಾರು ಆಹಾರ ಕ್ಷೇತ್ರಗಳಿದ್ದೀರಾ, ಶಿಕ್ಷಣ ಕ್ಷೇತ್ರದವರಿಗೆ ಉತ್ತಮ ಅವಕಾಶಗಳು ಬರುತ್ತೆ. ಹಾಗೆ ಹೈಯರ್ ಎಜುಕೇಶನ್ ಯಾರು ಮಾಡಬೇಕು ಅಂತೀರಾ ಅವ್ರಿಗೆ ಒಳ್ಳೆಯ ಅವಕಾಶಗಳು ಸಿಗುತ್ತೆ. ಹಾಗೆ ದೂರ ಪ್ರವಾಸ ಹೋಗೋರು, ಅದೇ ತೀರ್ಥಕ್ಷೇತ್ರಗಳು ಹೋಗ್ಬೇಕು ಅಂತ ಅನ್ಕೊಂಡವರು ಈ ವರ್ಷ ಪ್ರಯತ್ನ ಮಾಡಿದರೆ ನೀವು ಹೋಗ್ಬಿಟ್ಟು ನಿಮ್ಮ ಒಂದು ಇಚ್ಛೆ ಏನಿರುತ್ತೆ ಅದನ್ನ ನೀವು ತಿಳಿಸ್ಕೋಬಹುದು. ಹಾಗೆ ತಂದೆಯಿಂದ ಸಹಕಾರ ಬರುತ್ತೆ. ಹಾಗೆ ಬಟ್ ತಂದೆ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕಾಗುತ್ತೆ. ಅದರಲ್ಲೂ ಮಂಡಿ ನೋವು, ಹಲ್ಲು ವಿಚಾರ, ಮೂಳೆಗೆ ಸಂಬಂಧಪಟ್ಟಂಗೆ ಹೆಚ್ಚಿನ ಗಮನವನ್ನು ಕಟಕ ರಾಶಿಯವರು ಕೊಡಬೇಕಾಗುತ್ತೆ. ಹಾಗೆ ನಿಮಗೆ ಧರ್ಮ ಹಾಗೆ ಗುರುಗಳ ಬಗ್ಗೆ ಟೆಸ್ಟಿಂಗ್ ಅನ್ನೋದು ಬರುತ್ತೆ. ಕೆಲವೊಂದು ಸಮಯದಲ್ಲಿ ನಾನು ದೇವ್ರು ನಂಬಬೇಕೋ ನಂಬಾರ್ದು ಅನ್ನೋ ಒಂದು ಭಾವ ನಿಮಗೆ ಕಟಕ ರಾಶಿಯವರಿಗೆ ಬರುತ್ತೆ. ಹಾಗೆ ನಮ್ಮ ಧರ್ಮ ಸರಿ ಇದೆಯೋ ಇಲ್ವೋ, ನಮ್ಮ ಸ್ವಧರ್ಮದ ಬಗ್ಗೆನೇ ಅಪನಂಬಿಕೆಗಳು ಅಥವಾ ಒಂದು ಭಯ, ಅನುಮಾನ ಅನ್ನೋದು ಶುರುವಾಗುತ್ತೆ. ಬಟ್ ಯಾವುದೇ ಕಾರಣಕ್ಕೂ ಆ ರೀತಿಯ ಒಂದು ಭಾವನೆಯನ್ನ ನೀವು ತಂದ್ಕೊಳಕ್ ಹೋಗ್ಬೇಡಿ. ಧರ್ಮವನ್ನು ನಂಬಿ, ಗುರುಗಳನ್ನು ನಂಬಿ ಖಂಡಿತ ನಿಮಗೆ ಕಟಕ ರಾಶಿಯವರಿಗೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಯಶಸ್ಸನ್ನು ನೀವು ಪಡಿಬಹುದು. ಗುರುವು ನಿಮಗೆ ಕಳೆದ ವರ್ಷ ಲಾಭಸ್ಥಾನದಲ್ಲಿ ಇಟ್ಕೊಂಡು ಕೆಲವೊಂದು ವಿಚಾರಗಳಲ್ಲಿ, ಅದರಲ್ಲೂ ಮಕ್ಕಳ ವಿಚಾರ ಇರ್ಬೋದು, ವಿವಾಹ ವಿಚಾರದಲ್ಲಿ ಅತಿ ಹೆಚ್ಚಿನ ಶುಭ ಫಲಗಳನ್ನ ಕೊಟ್ಟಿದ್ದಾರೆ. ಹಾಗೂ ಮೇ 15ನೇ ತಾರೀಕುವರೆಗೂ ಗುರುವಿಂದ ನೀವು ಶುಭ ಫಲಗಳನ್ನೇ ನೀವು ನಿರೀಕ್ಷಿಸಬಹುದು. ಹಿರಿಯ ಸಹೋದರ ಸಮಾನರಿಂದ ನಿಮಗೆ ಸಹಕಾರ ಸಿಗುತ್ತೆ. ಅವರು ನಿಮಗೆ ಕೆಲವೊಂದು ಗೈಡೆನ್ಸ್ ಕೊಡ್ತಾರೆ. ಹಾಗೂ ಮಾನಿಟರಿ ಬೆನಿಫಿಟ್ಸ್ ಅವರಿಂದ ಆಗುತ್ತೆ. ಸ್ನೇಹಿತರಿಂದ ಲಾಭ ಇದೆ. ಸ್ನೇಹಿತರು ಹಾಗೆ ನೆಟ್ವರ್ಕ್ ಸರ್ಕಲ್ ಮಾಡ್ಕೊಂಡು ಯಾರು ಬಿಸ್ನೆಸ್ ಮಾಡ್ತಾ ಇದ್ರ ಅವರಿಗೆ ಅತಿ ಹೆಚ್ಚಿನ ಲಾಭಗಳನ್ನು ಪಡಿಬೋದು. ಅದೇ ಕ್ಲಬ್ಬು, ಸೋಷಿಯಲ್ ಸರ್ಕಲ್ಲು, ಹಾಗೆ ಇನೋವೇಷನ್ ಫೀಲ್ಡು, ಈ ರೀತಿ ಕ್ಷೇತ್ರಗಳಲ್ಲಿ ಯಾರಿದ್ದೀರಾ, ಈ ಥರ ಸಂಘಗಳು ಅಥವಾ ವ್ಯಾಪಾರಗಳು, ಈ ಕ್ಷೇತ್ರಗಳಿಗೆ ಈ ರೀತಿ ಡೊಮೈನ್ಗಳಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ನಿಮಗೆ ಅತಿ ಹೆಚ್ಚಿನ ಲಾಭಗಳನ್ನ ಕಟಕ ರಾಶಿಯವರು ಮೇ 18ವರೆಗೂ ಪಡಿತಾರೆ. ಮೇ 15 ನಂತರ ಗುರು ಏನ್ ಮಾಡ್ತಾರೆ, ವ್ಯಯಸ್ಥಾನಕ್ಕೆ ಬರ್ತಾ ಇದ್ದಾರೆ. ಸೊ ಈಗ ನೀವು ನಿಮ್ಮ ಖರ್ಚಿನ ಮೇಲೆ ಕಡಿವಾಣವನ್ನು ಹಾಕಬೇಕು. ಮಕ್ಕಳ ವಿಚಾರವಾಗಿ, ಶುಭ ಕಾರ್ಯಗಳ ವಿಚಾರವಾಗಿ, ತೀರ್ಥಕ್ಷೇತ್ರಗಳಾಗಿ, ಪ್ರವಾಸ ವಿಚಾರವಾಗಿ ನೀವು ಹೆಚ್ಚಿನ ಖರ್ಚು ಮಾಡುವ ಅವಕಾಶ ಇರೋದ್ರಿಂದ ನೀವು ಖರ್ಚಿನ ಮೇಲೆ ಒಂದು ಗಮನವನ್ನು ಇಟ್ಟರೆ ತುಂಬಾ ಒಳ್ಳೆಯದು. ಆ ಗಮನ ಇಟ್ಟರೆ ಒಳ್ಳೆಯದು. ಹಾಗೆ ಆರೋಗ್ಯ ವಿಚಾರದಲ್ಲಿ ಖರ್ಚಾಗುವ ಸಾಧ್ಯತೆ ಇರೋದ್ರಿಂದ ಆದಷ್ಟು ಡಯಟ್ ಮೇಂಟೈನ್ ಮಾಡಿ ಸೂಕ್ತ ವೈದ್ಯರನ್ನ ನೀವು ನೋಡಿದ್ರೆ ತುಂಬಾ ಒಳ್ಳೆಯದು. ವ್ಯಯಸ್ಥಾನದಲ್ಲಿ ಗುರು ಬಂದಾಗ ಮೇಜರ್ ಆಗಿ ಶುಭ ಕಾರ್ಯಗಳಿಗೆ ಜಾಸ್ತಿ ಖರ್ಚು ಮಾಡಿಸ್ತಾರೆ. ಯಾಕಂದ್ರೆ ಶುಭಗ್ರಹ, ನೈಸರ್ಗಿಕ ಶುಭಗ್ರಹ ಗುರು ಆಗಿರೋದ್ರಿಂದ ಮತ್ತೆ ಕಟಕ ರಾಶಿಯಲ್ಲಿ ಉಚ್ಚ ಆಗ್ತಿರೋದ್ರಿಂದ ಶುಭ ಕಾರ್ಯಗಳಿಗಾಗಿನೇ ಹೆಚ್ಚು ಖರ್ಚು ಮಾಡ್ತೀರಾ. ಬಟ್ ಕಂಟ್ರೋಲ್ ಇದ್ರೆ ಮುಂದೆ ಅಷ್ಟೇನು ಪ್ರಾಬ್ಲಮ್ನ ನೀವು ಅನುಭವಿಸೋದಿಲ್ಲ. ರಾಹು ಕಟಕ ರಾಶಿಯವರಿಗೆ 9th ಹೌಸಲ್ಲಿ ಸಂಚಾರ ಮಾಡಿಕೊಂಡು ಕಳೆದ 7 ತಿಂಗಳಿಂದ ನಿಮಗೆ ದೈವ ಬಲ ಅನ್ನೋದು ನಿಮ್ಗೆ ಇರಲಿಲ್ಲ. ಏನೇ ಪ್ರಯತ್ನ ಪಟ್ಟರು ದೈವ ಬಲ ಇರ್ತಾ ಇರಲಿಲ್ಲ, ಒಂದು ಗುರುಬಲ ಇರ್ತಾ ಇರಲಿಲ್ಲ. ಹಾಗಾಗಿ ಕೆಲಸ ಕಾರ್ಯಗಳೆಲ್ಲ ಅಡೆತಡೆ ಜಾಸ್ತಿ ಇದೆ. ಅಪ್ ಟು ಮೇವರೆಗೂ ರಾಹು ಅದೇ ಪ್ಲೇಸಲ್ಲಿ ಇರೋದ್ರಿಂದ ಸೊ ನೀವು ಈ MNC ಇರ್ಬೋದು ಅಥವಾ ಹೈಯರ್ ಎಜುಕೇಶನ್ ಸಂಬಂಧಪಟ್ಟಂಗೆ ಅಥವಾ ಯಾವುದೇ ಗುರುಗಳ ಹತ್ರ ಹೋಗ್ಲಿ, ದೈವ ಅಥವಾ ಎಲ್ಲೇ ಹೋದ್ರು ನಿಮ್ಗೆ ಗೈಡೆನ್ಸ್ ಅನ್ನೋದು ಸರಿಯಾಗಿ ಸಿಗ್ತಾ ಇರಲಿಲ್ಲ. ಅವರ ಪ್ರಿಡಿಕ್ಷನ್ ನಿಮ್ಗೆ ಸರಿಯಾಗಿ ಆಗ್ತಾ ಇರಲಿಲ್ಲ. ನಿಮಗೆ ಅದು ಜೀವನದಲ್ಲಿ ಅಭಿವೃದ್ಧಿಗೆ ಪೂರಕವಾಗಿರಲಿಲ್ಲ. ಬಟ್ ಮೇ 18 ನಂತರ ರಾಹು ನಿಮಗೆ ಅಷ್ಟಮ ಭಾವಕ್ಕೆ ಬರ್ತಾ ಇದ್ದಾರೆ. ಸೊ ಆ ರೀತಿ ಒಂದು ಏನಿತ್ತು ನಿಮಗೆ ಭಾವ ಯಾವುದು ಅಂತ ಹೇಳಿದ್ರೆ, ಒಂದು ಗೈಡೆನ್ಸ್ ಸರಿಯಾಗಿ ಸಿಗ್ತಾ ಇರಲಿಲ್ಲ, ಹಿರಿಯರ ಸಹಕಾರ ಸಿಗ್ತಾ ಇರಲ್ಲ, ಅವು ಎಲ್ಲಕ್ಕೂ ಅಂತ್ಯ ಬರುತ್ತೆ. ನಿಮಗೆ ಗುರು ಹಿರಿಯರಿಂದ ಸಹಾಯ ಸಿಗುತ್ತೆ. ಆಮೇಲೆ ದೈವ ಬಲಗಳು ಕೂಡಿ ಬರುತ್ತೆ. ಸೊ ಅಷ್ಟಮಕ್ಕೆ ರಾಹು ಬರ್ತಾ ಇರೋದ್ರಿಂದ ರಾಹು ಅಷ್ಟಮ ಭಾವಕ್ಕೆ ಬರ್ತಾ ಇರೋದ್ರಿಂದ ನೀವು ಈಗ ಪಿತ್ರಾರ್ಜಿತ ವಿಚಾರಗಳಲ್ಲಿ ಒಂದು ಗೊಂದಲನ ಸೃಷ್ಟಿಯಾಗುತ್ತೆ. ಹಾಗೆ ಒಂದು ಆಸೆ, ಯಾಕಂದ್ರೆ ರಾಹು ಅಟ್ಯಾಚ್ಮೆಂಟ್ ಪ್ಲಾನೆಟ್ ಆಗಿರೋದ್ರಿಂದ ಆಸೆ ಹುಟ್ಟುತ್ತೆ. ಯಾವುದೋ ಒಂದು ಪಿತ್ರಾರ್ಜಿತ ಆಸ್ತಿ ಬಗ್ಗೆ ನಿಮ್ಮಲ್ಲಿ ಆಸೆ ಹುಟ್ಟುತ್ತೆ. ಅದ್ರ ಬಗ್ಗೆ ಜಾಸ್ತಿ ಗಮನವನ್ನು ಕೊಡ್ತಾ ಹೋಗ್ತೀರಾ. ಅದರಲ್ಲಿ ಕಾನೂನು ಸಮಸ್ಯೆಗಳು ಬರುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಅದನ್ನು
ಕೂಲಂಕುಷವಾಗಿ ಕಾನೂನು ರೀತಿ ಸಲಹೆ ತೆಗೆದುಕೊಂಡು ಪರಿಹಾರ ಮಾಡಿಕೊಂಡ್ರೆ ಒಳ್ಳೆಯದು. ಹಾಗೆ ಇನ್ಲಾಸ್ಗಳಿಂದ ಅಂದರೆ ಅತ್ತೆ ಮಾವ ಅಥವಾ ನಿಮ್ಮ ಪತ್ನಿಯ ಅಥವಾ ಪತಿಯ ಮನೆಯವರ ಕಡೆಯಿಂದ ಲಾಭವಾಗುವ ಸಾಧ್ಯತೆ ಇದೆ. ಪಾಪಸ್ಥಾನಕ್ಕೆ ಬಂದ ವಿಪರೀತ ರಾಜಯೋಗವನ್ನು ಕ್ರಿಯೇಟ್ ಮಾಡ್ತಾರೆ. ಹಾಗಾಗಿ ಅನಿರೀಕ್ಷಿತವಾಗಿ ಧನಲಾಭ ಆಗುವ ಸಾಧ್ಯತೆ ಇರುತ್ತೆ. ಇನ್ಸೂರೆನ್ಸ್ ಅಮೌಂಟ್ ಇರ್ಬೋದು ಅಥವಾ ಇನ್ಕಮ್ ಟ್ಯಾಕ್ಸ್ ಇರ್ಬೋದು, ಅಥವಾ ನೀವು ಎಕ್ಸ್ಪೆಕ್ಟ್ ಮಾಡಿರಲ್ಲ ಆ ರೀತಿಯಾದ ಒಂದು ಗಿಫ್ಟ್ ಪಿತ್ರಾರ್ಜಿತ ಕಡೆಯಿಂದ ಅಥವಾ ಇನ್ಲಾಸ್ ಕಡೆಯಿಂದ ಬರುವ ಸಾಧ್ಯತೆ ಇರುತ್ತೆ. ಆದ್ರೂ ನೀವು ಈ ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ಕಾನೂನು ಸಲಹೆ ತೆಗೆದುಕೊಳ್ಬೇಕು, ಅದೊಂದು ಮುಖ್ಯ. ಹಾಗೆ ಯಾರು ಕ್ರೋನಿಕ್ ಡಿಸೀಸ್ ಸಿಂಪ್ಟಮ್ಸ್ ಏನೇ ಬಂದ್ರೂ ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ಗೆ ತೋರಿಸಿ ಸೂಕ್ತ ಚಿಕಿತ್ಸೆ ಪಡ್ಕೊಳ್ಳೋದು ಉತ್ತಮ. ಹಾಗೆ ಕೇತು ಗ್ರಹ ಕಟಕ ರಾಶಿಯವರಿಗೆ ತೃತೀಯ ಸ್ಥಾನದಲ್ಲಿ ಇದ್ದು, ಮತ್ತೆ ನಿಮ್ಗೆ ಏನಂದ್ರೆ ಕಳೆದ ವರ್ಷ ಸ್ವಲ್ಪ ನಿಮ್ಮಿಂದ ಕಿರಿಯ ಸಹೋದ್ಯೋಗಿ ಅಥವಾ ಸಹೋದರರಿಂದ ಹೆಚ್ಚಿನ ಲಾಭ ಸಿಕ್ತು, ಸಹಕಾರಗಳು ಸಿಗ್ತಾ ಇತ್ತು. ಕಮ್ಯುನಿಕೇಶನ್ ಅಲ್ಲಿ ನೀವು ಚೆನ್ನಾಗಿ ವರ್ಕ್ ಮಾಡಿದ್ರಿ, ಸಾಫ್ಟ್ವೇರ್ IT ಡಿಪಾರ್ಟ್ಮೆಂಟ್ ಇದ್ದವರು ಚೆನ್ನಾಗಿ ಕೆಲಸ ಮಾಡಿದ್ರಿ ಕಟಕ ರಾಶಿಯವರು. ಈಗ ಕಟಕ ರಾಶಿಯವರಿಗೆ ಕೇತು ದ್ವಿತೀಯ ಭಾವಕ್ಕೆ ಬರ್ತಾ ಇದ್ದಾರೆ. ಈಗ ಏನಂದ್ರೆ ಮಾತಿನಲ್ಲಿ ಎಚ್ಚರಿಕೆ ಇರಬೇಕು. ಮಾತಾಡ್ಲಿಕ್ಕೆ ನಿಮ್ಗೆ ಆಸಕ್ತಿ ಇರೋಲ್ಲ, ಆದ್ರೆ ಮಾತಾಡಿದ್ರೆ ಕಟ್ಟಿ ತುಂಡಾಗೋ ರೀತಿಯಲ್ಲಿ ಕಟಕ ರಾಶಿಯವರು ಮಾತಾಡೋದ್ರಿಂದ ಅದು ಎದುರಿಯವರಿಗೆ ಸ್ವಲ್ಪ ಹರ್ಟ್ ಮಾಡೋದ್ರಿಂದ ನೀವು ಆದಷ್ಟು ಮಾತಿನಲ್ಲಿ ಎಚ್ಚರಿಕೆಯನ್ನು ವಹಿಸಿ. ಹಾಗೆ ಇಂಟೇಕ್ ಫುಡ್ ಇರುತ್ತಲ್ಲ, ವೆರಿ ಇಂಪಾರ್ಟೆಂಟ್. ಇದನ್ನ ನೀವು ಆದಷ್ಟು ಔಟ್ಸೈಡ್ ಫುಡ್ ಅವಾಯ್ಡ್ ಮಾಡಿ, ಕೇರ್ಫುಲ್ ಆಗಿ ಅವಾಯ್ಡ್ ಮಾಡಿ, ಫುಡ್ ಪಾಯ್ಸನ್ ಹೋಗೋ ಸಾಧ್ಯತೆ ಇರುತ್ತೆ. ಹಾಗೆ ಕತ್ತು ಮತ್ತೆ ಮುಖ ಈ ಜಾಗಗಳಿಗೆ ಶಾರ್ಪ್ ಎಡ್ಜಸ್ ಇಂದ ನಿಮಗೆ ಡ್ಯಾಮೇಜ್ ಆಗೋ ಸಾಧ್ಯತೆ ಇರುತ್ತೆ. ಸ್ವಲ್ಪ ಶಾರ್ಪ್ ಎಡ್ಜಸ್ ಹ್ಯಾಂಡಲ್ ಮಾಡ್ಬೇಕಾದ್ರೆ ಹುಷಾರು. ಹಾಗೆ ಗಂಟಲು ಸಮಸ್ಯೆ ಅಥವಾ ಗಂಟಲು ನರಗಳ ಸಮಸ್ಯೆ ಇರೋರು ಸೂಕ್ತ ವೈದ್ಯನನ್ನು ನೀವು ತೋರಿಸಿದ್ರೆ ಉತ್ತಮ. ಮುಖ್ಯವಾಗಿ ನೀವು ಶನಿಗೆ ಹನುಮಾನ್ ಚಾಲಿಸ್ನ ಪಠನೆ ಮಾಡೋದು ಮಾತ್ರ ಮಿಸ್ ಮಾಡಬೇಡಿ, ಪ್ರತಿನಿತ್ಯ ಮಾಡ್ತಾ ಇರಿ. ಹಾಗೆ ಗುರು ಚರಿತ್ರೆ ಪಾರಾಯಣ ಮಾಡಿ, ಆದಷ್ಟು ಗುರುವಿನ ಕ್ಷೇತ್ರಗಳಿಗೆ ಭೇಟಿ ನೀಡಿ. ಶಿರಡಿ ಸಾಯಿಬಾಬಾ ಇರ್ಬೋದು, ಶ್ರೀ ಗುರು ರಾಘವೇಂದ್ರ ಅವರು ಇರ್ಬೋದು, ಗಡ್ಗಾಪುರ ದತ್ತಾತ್ರೇಯ, ಹೀಗೆ ಭೇಟಿ ನೀಡಿ. ಹಾಗೆ ಗುರು ಚರಿತ್ರೆಯನ್ನು ಪಾರಾಯಣ ಮಾಡಿ. ಹಾಗೆ ತಾಯಿ ದುರ್ಗಾ ಪರಮೇಶ್ವರಿಯನ್ನ ಆರಾಧನೆ ಮಾಡಿದರೆ ಖಂಡಿತ ಉತ್ತಮ. ದುರ್ಗಾ ಸಪ್ತಶತಿ ಪಾರಾಯಣ ಮಾಡಿ. ಹಾಗೆ ಅಮ್ಮನವರ ಕ್ಷೇತ್ರಗಳಾದಂಥ ಮೈಸೂರು ಚಾಮುಂಡೇಶ್ವರಿಯವರು, ಕಟೀಲು ದುರ್ಗಾ ಪರಮೇಶ್ವರಿ, ಕನಕದುರ್ಗ ಅಮ್ಮನವರು, ಹೀಗೆ ಅಮ್ಮನವರ ಕ್ಷೇತ್ರ ಎಲ್ಲಿದೆ ಆದಷ್ಟು ಭೇಟಿ ಮಾಡಿ. ನೀವು ಅಲ್ಲಿ ಕ್ಷೇತ್ರವಾಸ ಮಾಡೋದ್ರಿಂದ ನಿಮ್ಮ ನೆಗೆಟಿವ್ ಎಫೆಕ್ಟ್ಸ್ ಎಲ್ಲ ಕಡಿಮೆ ಆಗಿ ಅತಿ ಹೆಚ್ಚಿನ ಎಫೆಕ್ಟ್ಸ್ ಅನ್ನ ನೀವು ಪಾಸಿಟಿವ್ ರಿಸಲ್ಟ್ಸ್ನ ನೀವು ಪಡಿಬೋದು. ಐ ವಿಶ್ ಯು ಆಲ್ ದ ಬೆಸ್ಟ್. ಕಟಕ ರಾಶಿಯವರಿಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು. ಸಾಯಿರಾಮ್.